ಕಳೆದ ವಾರ ಸಕಲೇಶ್ಪುರ ಆ ಭಾಗದಲ್ಲಿ ಚಾರ್ಮಡಿ ಘಾಟ್ ಹತ್ರ ನಾನು ಮತ್ತು ಕುಮಾರಸ್ವಾಮಿಯವರು ಭೇಟಿ ಮಾಡಿ ಅಧಿಕಾರಿಗಳಿಗೆಲ್ಲ ಸೂಚನೆ ಕೊಟ್ಟಿದ್ದೀರಿ. ನಿನ್ನೆನೂ ಕೂಡ ನಾನು ಮಂಗಳೂರು ಭಾಗದಲ್ಲಿ ಆಗಿರತಕ್ಕಂಥ ಫ್ಲಡ್ ಏನಾಗಿದೆ, ಮನೆಗಳ ನೀರು ನುಗ್ಗಿದೆ, ಮನೆಗಳು ಬಿದ್ದೋಗಿದೆ, ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದೆ. ನಾನು ಇಷ್ಟನ್ನು ಕೂಡ ನೆನ್ನೆ ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಅಲ್ಲಿ ADC ಅವರೆಲ್ಲರಿಗೂ ಕರೆದು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ನಾವು ಒಂದು ಮಾನದಂಡ ಫಿಕ್ಸ್ ಮಾಡಿದ್ವಿ, 10,000 ರೂಪಾಯಿ ಕೊಡಬೇಕು. ಮನೆಗೆ ಯಾರು ನೀರು ಮನೆಗೆ ನುಗ್ಗುತ್ತೋ ಅವ್ರಿಗೆ 10,000 ರೂಪಾಯಿ ಕೊಡಬೇಕು, ಅದು 24 ಗಂಟೆಯಲ್ಲಿ ಕೊಡಬೇಕು ಅಂತ ಹೇಳಿದ್ರಿ. ಇನ್ನೂ ಅದನ್ನು ಮಾಡ್ತಾಯಿಲ್ಲ. ಇನ್ನೂ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮನೆ ಬಿದ್ದಾಗ ನಾವು 5 ಲಕ್ಷ ರೂಪಾಯಿ ಕೊಡ್ತಾಯಿದ್ರಿ. NDRF ರೂಲ್ಸ್ ಪ್ರಕಾರ 1,25,000 ಇದೆ. ಈಗ ಕಾಂಗ್ರೆಸ್ ಸರ್ಕಾರ ಆ 1,25,000 ಮಾತ್ರ ಕೊಡ್ತಾಯಿದ್ದಾರೆ. ಅದರಿಂದ ಮನೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಮನೆ ಕಟ್ಟಬೇಕಾದ್ರೆ ಸುಮಾರು 5-6 ಲಕ್ಷ ಖರ್ಚಾಗ್ತದೆ. ಸೊ ನಾವು 5 ಲಕ್ಷ ಕೊಡ್ತಾಯಿದ್ರಿ ಬಡವರಿಗೆ ಸಹಾಯ ಆಗಲಿ ಅಂತ. ಮತ್ತು ಅನಾಥರೈಸ್ ಕಟ್ಟಡಗಳು ಏನು ಕಾಲುವೆ ಪಕ್ಕ ಇದೆ, ಸಮುದ್ರದ ಪಕ್ಕ ಇದೆ, ಇವೆಲ್ಲವಕ್ಕೂ ದುಡ್ಡು ಕೊಟ್ಟಿದ್ದೀರಿ ನಾವು. ಯಾಕೆಂದರೆ ಮಳೆ ಬಂದು ಹಾನಿ ಆಗಿರ್ತದೆ, ಅವರಿಗೆ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ, ಮಾನವೀಯತೆ ದೃಷ್ಟಿಯಿಂದ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ಆದರೆ ಈ ಸರ್ಕಾರ ಇನ್ನೂ ಮೀನಾವೇಶ ಎಣಿಸ್ತಾ ಇದೆ. ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಈಗ ಕೇರಳದ ವಯನಾಡಲ್ಲಿ ದೊಡ್ಡ ಅನಾಹುತ ಆಗಿ ಹಳ್ಳಿನೇ ಕೊಚ್ಚೋಗಿದೆ. ಸುಮಾರು 200 ಜನಕ್ಕೂ ಹೆಚ್ಚು ಸತ್ತಿದ್ದಾರೆ. ಕೇಂದ್ರ ಸರ್ಕಾರ ಮೊದಲೇ ಈ ಥರ ಅನಾಹುತ ಆಗುತ್ತೆ ಅಂತ ಸೂಚನೆ ಕೊಟ್ಟರೂ ಕೂಡ ಇನ್ನೂ ಎಚ್ಚರಗೊಂಡಿರಲಿಲ್ಲ ಕೇರಳ ಸರ್ಕಾರ. ಕರ್ನಾಟಕದಲ್ಲೂ ಕೂಡ ಅದೇ ಬಾರ್ಡರ್, ನಮ್ಮದು ಕೊಡಗು ಅದೆಲ್ಲ ಬಾರ್ಡರ್ ಬರ್ತದೆ. ಕರ್ನಾಟಕ ಸರ್ಕಾರನೂ ಇನ್ನೂ ಎಚ್ಚರಗೊಂಡಿಲ್ಲ. ಇಷ್ಟೆಲ್ಲ ಫ್ಲಡ್ಡು ಎಲ್ಲ ಆಗ್ತಾಯಿದೆ. ಕೇರಳ ರೀತಿ ನಮ್ಮದು ಆಗಬಾರ್ದು ಅಂದರೆ ಎಲ್ಲೆಲ್ಲಿ ನದಿ ಪಕ್ಕದಲ್ಲಿ, ನದಿ ದಡದಲ್ಲಿ, ಸಮುದ್ರದ ಪಕ್ಕದಲ್ಲಿ ವಾಸ ಮಾಡ್ತಾಯಿದ್ದಾರೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು. ಅಲ್ಲಿಂದ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಅವ್ರಿಗೆ ಊಟ ವಸತಿ ಎಲ್ಲ ಮಾಡಬೇಕು. ಆ ಥರದ್ದು ಏನು ಒಂದೇ ಒಂದು ಪ್ರಕ್ರಿಯೆನೂ ಎಲ್ಲೂ ಮಾಡ್ತಾಯಿಲ್ಲ. ಅಂದರೆ ಬೇಜವಾಬ್ದಾರಿ ಥರ ಕೇರಳದಾಲ ನಮ್ಮ ಮುಂದೆನೇ ಕಣ್ಣು ಮುಂದೆನೇ ಘಟನೆ ಆಗಿದೆ. ಇನ್ನೂ ರೆಸ್ಕ್ಯೂ ಕಾರ್ಯಕ್ರಮ ಆಗ್ತಾಯಿದೆ. ಕೇಂದ್ರ ಸರ್ಕಾರದ ಮಿಲಿಟ್ರಿ ಇವೆಲ್ಲ ಬಂದು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಸರ್ಕಾರ ಮಾತ್ರ ಇನ್ನೂ ರಾಜಕೀಯದ ಪರಿಸ್ಥಿತಿಯಲ್ಲೇ ಈ ಹಗರಣಗಳಲ್ಲಿ ಅವರ ಹೈಕಮಾಂಡ್ಗೆ ಹೋಗಿ ವರದಿ ಕೊಡೋದರಲ್ಲೇ ಇದ್ದಾರೆ. ಇವಾಗ ಕ್ಯಾಬಿನೆಟ್ ಮೀಟಿಂಗಲ್ಲೂ ಅದೇ ಚರ್ಚೆ ಹೊರತು ಅವರು ಯಾವುದೇ ಈ ಫ್ಲಡ್ ಆಗಿರೋದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಾಯಿಲ್ಲ. ಮುಂದೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ನೇರ ಕಾರಣ ಆಗುತ್ತೆ. ಇದು ನೇರ ಕಾರಣ ಆಗುತ್ತೆ. ಆ ಎಚ್ಚರಿಕೆಯನ್ನು ಕೂಡ ನಾವು ವಿರೋಧ ಪಕ್ಷದ ನಾಯಕನಾಗಿ ಕೊಡ್ತಾಯಿದ್ದೀನಿ. ಕೂಡಲೇ ಆ ಥರ ಎಲ್ಲೆಲ್ಲಿದೆ ಅವ್ರನ್ನ ಕೂಡಲೇ ಶಿಫ್ಟ್ ಮಾಡಿ ಅವ್ರಿಗೆ ಕಾಳಜಿ ಕೇಂದ್ರದಲ್ಲಿ ಅವ್ರಿಗೆ ಆರೈಕೆ ಮಾಡೋವಂಥದ್ದು, ವಸತಿ ಕೊಡುವಂಥದ್ದು ಅದೆಲ್ಲವನ್ನು ಕೂಡ ಮಾಡಬೇಕು. ಸರ್ಕಾರ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು. ಇದರಲ್ಲಿ ಕಂಜೂಸ್ತಾನ ಏನು ತೋರಿಸೋವಂಥ ಅವಶ್ಯಕತೆ ಇಲ್ಲ. ಕೂಡಲೇ 5 ಲಕ್ಷ ಮತ್ತು ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ, ಇದನ್ನು ಕೂಡಲೇ ಸರ್ಕಾರದ ಆದೇಶ ಹೊರಡಿಸ್ಬೇಕು. ಸರ್ಕಾರ ಆದೇಶ ಹೊರಡಿಸ್ಬೇಕು. ಇಮಿಡಿಯೇಟಾಗಿ ಚೀಫ್ ಸೆಕ್ರೆಟರಿ ಅವರು ಈ ಆದೇಶವನ್ನು ಹೊರಡಿಸಿ ಆ ನೊಂದಿರುವಂಥ ಜನ ಏನಿದ್ದಾರೆ ಅವರಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದು ನನ್ನ ಆಗ್ರಹ. ಈಗ 6 ಟೀಮೂ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ನಾನು ಹೋಗಿದ್ದೀನಿ, ಅಶ್ವಥ್ ನಾರಾಯಣ ಅವರು ಹೋಗಿದ್ದಾರೆ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿಯವರು ಹೋಗಿದ್ದಾರೆ. ಎಲ್ಲ ಟೀಮ್ಗಳು ಹೋಗಿದ್ದಾರೆ. 6 ಟೀಮು ಇದುವರೆಗೂ ಪ್ರವಾಸ ಮಾಡಿದ್ದಾರೆ. ನಾನು ಹೋಗಿದ್ದ ಕಡೆಯೂ ಸುಮಾರು 400ಕ್ಕೂ ಹೆಚ್ಚು ಮನೆಗಳು ಮಂಗಳೂರಲ್ಲಿ ಬಿದ್ದಿದೆ ಅಂತ ವರದಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಪ್ರದೇಶದಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಬೆಳಗಾವಿಯಲ್ಲಿ ಇನ್ನೂ ಜಾಸ್ತಿ ಆಗಿದೆ, ಕೊಡಗಲ್ಲೂ ಆಗಿದೆ, ಕಾರವಾರದಲ್ಲಿ ದೊಡ್ಡ ಅನಾಹುತಗಳಾಗಿದೆ, ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಹಾನಿಯಿಂದ ಮನೆಗಳು ಬಿದ್ದೋಗಿದೆ. ಅಲ್ಲೂ ಕೂಡ ಈ ಥರ ಸಾವಿರಾರು ಮನೆಗಳು ಇವತ್ತು ಈ ಒಂದು ಮಳೆ ಹಾನಿಯಿಂದ ಬಿದ್ದೋಗಿದೆ. ಅವ್ರಿಗೆ ಕೂಡಲೇ ಅವರು ಸಮರೋಪಾದಿಯಲ್ಲಿ ಅವ್ರ ಮನೆ ಕಟ್ಟೋಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬೇಕಾಯಿತು. ಇನ್ನೂ ಹಣ ಬಿಡುಗಡೆ ಮಾಡೋಕ್ಕೆ ಮೀನಾವೇಶ ಎಣಿಸ್ತಾ ಇದೆ. ಇದು ಈ ಸರ್ಕಾರದ ಒಂದು
ಮಳೆ ಹಾನಿಗೆ ಒಳಗಾದಂಥ ಜನಗಳಿಗೆ ಏನು ಇವರ ಭಾವನೆ ಏನು ಅನ್ನೋದು ಅರ್ಥ ಆಗ್ತಾಯಿದೆ. ಪರಿಹಾರ ಕಾರ್ಯನೂ ಕೂಡ ನಿರಂತರ ಎಲ್ಲೂ ನಡೀತಾ ಇಲ್ಲ. ರಸ್ತೆಗಳು ಕಿತ್ತೋಗಿದೆ, ಅಲ್ಲೆಲ್ಲ ಇಮಿಡಿಯೇಟಾಗಿ ರಸ್ತೆಯನ್ನು ವ್ಯವಸ್ಥೆ ಮಾಡುವಂಥದ್ದಕ್ಕೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಕೇಳಿದ್ರೆ ಪಿ ಡಿ ಅಕೌಂಟಲ್ಲಿ 700 ಕೋಟಿ ಇದೆ ಅಂತಾರೆ. ಪಿ ಡಿ ಅಕೌಂಟಲ್ಲಿರುವಂಥ 700 ಕೋಟಿನ ಒಂದು ನಯಾ ಪೈಸಾನು ಇದಕ್ಕೆ ಉಪಯೋಗ ಮಾಡ್ಕೊಳಕ್ಕೆ ಬರಲ್ಲ. ನಾನು ರೆವಿನ್ಯೂ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಅದರದ್ದೇ ಆದಂಥ ಗೈಡ್ಲೈನ್ಸ್ ಇದೆ, ಏನೇನು ಯೂಸ್ ಮಾಡ್ಬೋದು ಅಂತ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಅದಕ್ಕೆ ಮಾತ್ರ ಅವರು ಯೂಸ್ ಮಾಡಬೇಕು. ಈ ರೋಡು ರಸ್ತೆ ಇದಕ್ಕೆಲ್ಲ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಅವರು. ಅದರಿಂದ ಸರ್ಕಾರ ಈ ಕೆಲಾಮಿಟಿಗೋಸ್ಕರನೇ, ಈಗಾಗಿರೋವಂಥ ಪ್ರವಾಹಕ್ಕೋಸ್ಕರನೇ ಹಣವನ್ನು ಬಿಡುಗಡೆ ಮಾಡಬೇಕು. ಪ್ರತಿ ವಿಧಾನಸಭಾ ಎಲ್ಲೆಲ್ಲಿ ಯಾವ್ಯಾವ ತಾಲೂಕಲ್ಲಿ ಆಗಿದೆ ಅಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಒಂದು 5 ಕೋಟಿ ರೂಪಾಯಿ, ಮಿನಿಮಮ್ 5 ಕೋಟಿ ರೂಪಾಯಿ ಆದರೂ ಹಣ ಬಿಡುಗಡೆ ಮಾಡಿದ್ರೆ ಅಲ್ಲಿ ಕೆಲಸ ಕಾರ್ಯ ಶುರು ಆಗ್ತದೆ. ಟೆಂಪರವರಿ ಕೆಲಸ ಆದ್ರೂ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು. ಪಿ ಡಿ ಅಕೌಂಟಲ್ಲಿ ಹಣ ಇದ್ದರೆ ಅದನ್ನು ಮಾಡೋಕ್ಕೆ ಬರಲ್ಲ, ಅದು ಚೆಂದಾಗಿ ಗೊತ್ತಿರಲಿ, ಅದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಸರ್ಕಾರ ಸ್ಪೆಷಲ್ ಗ್ರ್ಯಾಂಟ್ ಅಂತೇಳಿ ಇದಕ್ಕೆ ಬಿಡುಗಡೆ ಮಾಡಿದ್ರೆ ಮಾತ್ರ ಈ ಕಾಮಗಾರಿಗಳು ನಡೆಯುತ್ತೆ. ಇಲ್ಲ ಅಂದರೆ ಇದು ಕಾಟಾಚಾರ, ಈ ಸರ್ಕಾರ ಕಾಟಾಚಾರಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಸರ್, ಪಾದಯಾತ್ರೆ ವಿಷಯದಲ್ಲಿ ಬಂತು ಸರ್. ಈಗ ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿದ್ರು, ಬೇಸರ ಆಗಿದೆ ತನಗೆ, ನನ್ನ ನೈತಿಕ ಬೆಂಬಲವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿದ್ರು. ನೀವು ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರಿ, ಮಾಧ್ಯಮದಲ್ಲಿ ನಾನು ಇದನ್ನು ಗಮನಿಸಿದೆ ಅಂತ. ಅದಾದ ಬಳಿಕ ವಿಜೇಂದ್ರ ಮಿಶ್ರಾ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಸರ್, ಅಪೋಸಿಷನ್ ಲೀಡರ್ ಅಂತ ಮತ್ತು ಹಿರಿಯರಾಗಿ ನೀವು ಪಾರ್ಟಿಯ ವೇದಿಕೆಯಲ್ಲಿ ಏನು ಚರ್ಚೆ ಮಾಡ್ತೀರಾ ಮತ್ತು ಪಾದಯಾತ್ರೆ ಮುಂದುವರಿಯುತ್ತಾ ಹೇಗೆ ಅಂತ? ನೆನ್ನೆನೂ ಕೂಡ ನಮಗೆ ಕೇಂದ್ರದ ನಾಯಕರು ಫೋನ್ ಮುಖಾಂತರ ಮಾತಾಡಿದ್ರು ನನಗೆ. ಈ ಪಾದಯಾತ್ರೆ ಏನಿದೆ ಇದು ಅವಶ್ಯಕತೆ ಇದೆ ಮಾಡುವಂಥದ್ದು. ಯಾಕೆಂದರೆ 2 ಹಗರಣಗಳಲ್ಲಿ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ, ಮೂಡ ಹಗರಣದಲ್ಲಿ ಸುಮಾರು 3,000 to 4,000 ಕೋಟಿ ದೊಡ್ಡ ಹಗರಣ ಮಾಡಿ ಇದರಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಮಂತ್ರಿಗಳೇ ಪಾಲ್ದಾರರಾಗಿದ್ದಾರೆ. ಇಂಥ ಒಂದು ದರೋಡೆಯನ್ನು ಮಾಡಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಈ ಪಾದಯಾತ್ರೆ ಮಾಡುವಂಥದ್ದು ಒಳ್ಳೆಯದು. ಈಗಾಗಲೇ BJP ಪಕ್ಷದ ವತಿಯಿಂದ ನಮ್ಮ ಕೇಂದ್ರದ ನಾಯಕರು ಕೂಡ ಈ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅಂತ. ಯಾಕಂದರೆ ಪಾರ್ಲಿಮೆಂಟಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ ಹೊರಗಡೆನೂ ಕೂಡ ಪ್ರತಿಭಟನೆಗಳು ಕೂಡ ಆಗಿದೆ. ಅಂದರೆ ದೇಶದ ಸುದ್ದಿಯಾಗಿದೆ ಇದು. ನಿರ್ಮಲಾ ಸೀತಾರಾಮ್ ಅವರು ಮಾತಾಡಬೇಕಾದ್ರೆ ನಿನ್ನೆ ಅವ್ರು ಹೇಳಿದ್ದಾರೆ, ಕರ್ನಾಟಕದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ದಲಿತರ ಹಣ ಲೂಟಿ ಆಗಿರೋದು, ದಲಿತರ ಜಮೀನನ್ನು ಲೂಟಿ ಆಗಿ ಬಗ್ಗೆ ಮಾತಾಡಿದ್ದಾರೆ ಅಂತ